ಅತಿ ವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜರ್ ಅವರೇ, ಕರ್ನಾಟಕ ಪ್ರಾದೇಶಿಕ ಸಾಮಾಜಿಕ ಸಂವಹನದ ಆಯೋಗದ ಅಧ್ಯಕ್ಷರು, ಅತಿ ವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನರ್ ಅವರೇ, ಉಪಾಧ್ಯಕ್ಷರು, ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋರ್ ಅವರೇ, ಸಂದೇಶದ ವಿಶ್ವಸ್ತರು, ಫಾದರ್ ರಾಬಿನ್ ವಿಕ್ಟರ್ ಪ್ರೊವಿನ್ಷಿಯಲ್, ಮಿಸ್ಟರ್ ರಾಯ್ ಕ್ಯಾಸ್ಟ್ಲಿನೋ, ಮಿಸ್ಟರ್ ಸ್ಟ್ಯಾನಿ ಲೋಬೋ, ಮಿಸ್ಟರ್ ಸ್ಟ್ಯಾನಿ ಅಲ್ವಾರೆಸ್ ಹಾಗೂ ನೂತನ ನಿರ್ದೇಶಕರಾದ ಅತಿ ವಂದನೀಯ ಸ್ವಾಮಿ ರೋಷನ್ ರೊಸಾರಿಯೋ, ಗಣ್ಯ ಅತಿಥಿಗಳೇ, ಸಿಬ್ಬಂದಿಗಳೇ, ವಿದ್ಯಾರ್ಥಿಗಳೇ, ಹಿತೈಷಿಗಳೇ ಹಾಗೂ ಸಂದೇಶ ಕುಟುಂಬದ ಎಲ್ಲ ಸದಸ್ಯರೇ, ಈ ಅರ್ಥಪೂರ್ಣ ಮತ್ತು ಸ್ಮರಣೀಯ ಕಾರ್ಯಕ್ರಮದಲ್ಲಿ ನನ್ನ ಹೃದಯ ಕೃತಜ್ಞತೆಯಿಂದ ತುಂಬಿ ತುಳುಕುತ್ತಿದೆ. ಎಲ್ಲಕ್ಕಿಂತ ಮೊದಲು ನನ್ನ ಜೀವನ ಮತ್ತು ಸೇವಾ ಪಯಣವನ್ನು ಕರುಣೆಯಿಂದ ನಡೆಸಿದ ಸರ್ವಶಕ್ತ ದೇವರಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ. ಸಂದೇಶದಲ್ಲಿ ಕಳೆದ ಈ ವರ್ಷಗಳಲ್ಲಿ ನಡೆದ ಎಲ್ಲ ಒಳ್ಳೆಯ ಕಾರ್ಯಗಳು ದೇವರ ಅನುಗ್ರಹ ಮತ್ತು ಅನೇಕ ಜನರ ಸಹಕಾರದ ಫಲವಾಗಿದೆ. 2022ರಲ್ಲಿ ನಾನು ಸಂದೇಶದ ನಿರ್ದೇಶಕನಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ದೂರದೃಷ್ಟಿ ಉಳ್ಳಂತಹ ನಾಯಕರು ಮತ್ತು ಸಮರ್ಪಿತ ಸಹಯೋಗಿಗಳು ನಿರ್ಮಿಸಿದ ಶ್ರೀಮಂತ ಪರಂಪರೆಯನ್ನು ಮುಂದುವರಿಸುವ ಜವಾಬ್ದಾರಿ ನನ್ನ ಹೆಗಲಿನ ಮೇಲೆ ಬಂತು. ಕಳೆದ 4 ವರ್ಷಗಳಲ್ಲಿ ಸಂದೇಶದ ನವೀಕರಣ, ವಿಸ್ತರಣೆ ಮತ್ತು ಬಲವರ್ಧನೆಯ ಪಯಣದಲ್ಲಿ ಅದರೊಂದಿಗೆ ಸಾಗುವ ಅವಕಾಶ ನನಗೆ ದೊರಕಿತು. ಈ ಅವಧಿಯಲ್ಲಿ ಕಂಡುಬಂದ ಯಾವುದೇ ಸಾಧನೆ ಒಬ್ಬ ವ್ಯಕ್ತಿಯ ಪ್ರಯತ್ನದ ಫಲವಲ್ಲ. ಅದು ನಮ್ಮ ವಿಶ್ವಸ್ತರು, ಸಿಬ್ಬಂದಿ, ವಿದ್ಯಾರ್ಥಿಗಳು, ದಾನಿಗಳು, ಹಿತೈಷಿಗಳು ಹಾಗೂ ಅನೇಕ ಸಹಯೋಗಿಗಳ ಒಗ್ಗಟ್ಟಿನ ಪರಿಶ್ರಮ, ಪ್ರಾರ್ಥನೆ ಮತ್ತು ಬದ್ಧತೆಯ ಫಲವಾಗಿದೆ. ನಾವು ಎಲ್ಲರೂ ಸೇರಿ ಮಾಧ್ಯಮ ಮತ್ತು ಸಂವಹನ ತರಬೇತಿ ಕಾರ್ಯಕ್ರಮಗಳನ್ನು ಬಲಪಡಿಸಿದ್ದೇವೆ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳನ್ನು ವಿಸ್ತರಿಸಿದ್ದೇವೆ, ಸಂಸ್ಥೆಯ ಗುರುತನ್ನು ಮತ್ತಷ್ಟು ಹೆಚ್ಚಿಸಿದ್ದೇವೆ, ಮೌಲ್ಯಾಧಾರಿತ ಮತ್ತು ನೈತಿಕ ಸಂವಹನವನ್ನು ಉತ್ತೇಜಿಸಿದ್ದೇವೆ ಹಾಗೂ ಕಲಾವಿದರು, ವಿದ್ಯಾರ್ಥಿಗಳು ಮತ್ತು ಸಮುದಾಯದ ನಾಯಕರಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸಿದ್ದೇವೆ. ಚರ್ಚ್ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಸಾಂಸ್ಕೃತಿಕ ಸಂಘಟನೆಗಳೊಂದಿಗೆ ಸಹಭಾಗಿತ್ವವನ್ನು ಗಟ್ಟಿಗೊಳಿಸುತ್ತಾ ಸಂಸ್ಕೃತಿ ಮತ್ತು ಶಿಕ್ಷಣದ ಮೂಲಕ ಹೆಚ್ಚು ಮಾನವೀಯ ಮತ್ತು ಸೌಹಾರ್ದಯುತ ಸಮಾಜವನ್ನು ನಿರ್ಮಿಸುವ ಸಂದೇಶದ ಮೂಲ ಧ್ಯೇಯಕ್ಕೆ ನಾವೆಲ್ಲರೂ ಒಟ್ಟಾಗಿ ನಿಷ್ಠರಾಗಿದ್ದೇವೆ. ಈ ನನ್ನ ನಿರ್ದೇಶಕರಾಗಿ ಇದ್ದಂಥ ಪಯಣವು ಪರಸ್ಪರ ಬೆಳವಣಿಗೆಯ ಪಯಣವಾಗಿತ್ತು. ಸಾಮಾಜಿಕ ಸಂವಹನ, ನಾಯಕತ್ವ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿನ ನನ್ನ ಅನುಭವವನ್ನು ಹಂಚಿಕೊಳ್ಳಲು ನಾನು ಪ್ರಯತ್ನಿಸಿದರೆ, ಸಂದೇಶ ಮತ್ತು ಅದರೊಂದಿಗೆ ಬೆಸೆದುಕೊಂಡ ಜನರು ನನ್ನನ್ನು ಅಳತೆಯಿಲ್ಲದಷ್ಟು ಸಮೃದ್ಧಗೊಳಿಸಿದರು. ಅದು ನನಗೆ ಇನ್ನಷ್ಟು ದೊಡ್ಡ ಕನಸು ಕಾಣಲು, ಹೆಚ್ಚು ಉದಾರವಾಗಿ ಸೇವೆ ಸಲ್ಲಿಸಲು ಹಾಗೂ ಸಂಸ್ಕೃತಿ ಮತ್ತು ಸಂವಹನದ ಪರಿವರ್ತನಾ ಶಕ್ತಿಯನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಪ್ರೇರಣೆ ನೀಡಿತು. ತನ್ನ ಪ್ರತಿಭೆಯನ್ನು ಕಂಡುಕೊಂಡ ಪ್ರತಿಯೊಬ್ಬ ವಿದ್ಯಾರ್ಥಿ, ಮಾನ್ಯತೆ ಪಡೆದ ಪ್ರತಿಯೊಬ್ಬ ಕಲಾವಿದ, ಆತ್ಮವಿಶ್ವಾಸ ಗಳಿಸಿದ ಪ್ರತಿಯೊಬ್ಬ ಭಾಗವಹಿಸುವವರು ಹಾಗೂ ಭಾಷೆ, ಧರ್ಮ ಮತ್ತು ಸಂಸ್ಕೃತಿಯ ಗಡಿಗಳನ್ನು ಮೀರಿ ಜನರನ್ನು ಒಂದಾಗಿಸಿದ ಪ್ರತಿಯೊಂದು ಕಾರ್ಯಕ್ರಮವು ನನಗೆ ಸ್ಫೂರ್ತಿ ಮತ್ತು ಕಲಿಕೆಯ ಮೂಲವಾಯಿತು. ಹಿಂದೆ ತಿರುಗಿ ನೋಡಿದಾಗ ಪೂರ್ಣಗೊಂಡ ಯೋಜನೆಗಳು ಮತ್ತು ಸಾಧಿಸಿದ ಮೈಲುಗಲ್ಲುಗಳಿಗಿಂತಲೂ ಬೆಳೆಸಿಕೊಂಡ ಸಂಬಂಧಗಳು, ಸ್ಪರ್ಶಿಸಿದ ಜೀವನಗಳು ಮತ್ತು ನಾವು ಹಂಚಿಕೊಂಡ ಮೌಲ್ಯಗಳೇ ನನಗೆ ಹೆಚ್ಚು ಅಮೂಲ್ಯವಾಗಿ ಕಾಣುತ್ತದೆ. ದೃಷ್ಟಿಕೋನ, ವಿಶ್ವಾಸ, ಸೃಜನಶೀಲತೆ ಮತ್ತು ಸಹಕಾರ ಒಂದಾದಾಗ ಏನನ್ನು ಸಾಧಿಸಬಹುದು ಎಂಬುದಕ್ಕೆ ಸಂದೇಶ ಇಂದು ಜೀವಂತ ಸಾಕ್ಷಿಯಾಗಿದೆ. ನಾನು ನಾಯಕತ್ವದ ಜವಾಬ್ದಾರಿಯನ್ನು ಹಸ್ತಾಂತರಿಸುತ್ತಿರುವ ಈ ಕ್ಷಣದಲ್ಲಿ ಯಾವುದೇ ಸಾಧನೆಯ ಶ್ರೇಯಸ್ಸನ್ನು ವೈಯಕ್ತಿಕವಾಗಿ ಪಡೆದುಕೊಳ್ಳದೆ ಈ ಪಯಣದಲ್ಲಿ ನನ್ನೊಂದಿಗೆ ನಡೆದ ಪ್ರತಿಯೊಬ್ಬರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸಂದೇಶದ ಬೆಳವಣಿಗೆ ನಮ್ಮೆಲ್ಲರ ಒಗ್ಗಟ್ಟಿನ ಕನಸು, ಪರಿಶ್ರಮ ಮತ್ತು ಆಶೀರ್ವಾದಗಳ ಫಲವಾಗಿದೆ. ಮುಂದಿನ ವರ್ಷಗಳಲ್ಲಿಯೂ ಸಂದೇಶವು ಮನಸ್ಸುಗಳನ್ನು ಪ್ರೇರೇಪಿಸುತ್ತಾ, ಪ್ರತಿಭೆಗಳನ್ನು ಪೋಷಿಸುತ್ತಾ, ಸೌಹಾರ್ದತೆಯನ್ನು ಬೆಳೆಸುತ್ತಾ
ಮತ್ತು ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಾ ಇನ್ನಷ್ಟು ಉನ್ನತಿಗೆ ಏರಲಿ ಎಂಬುದು ನನ್ನ ಹೃತ್ಪೂರ್ವಕ ಪ್ರಾರ್ಥನೆ. ಪೂಜ್ಯ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಎನ್ ಡಿ ಡಿಸೋಜ ಅವರಿಗೆ ನನ್ನ ಹೃತ್ಪೂರ್ವಕ ಮತ್ತು ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನನ್ನ ನಿರ್ದೇಶಕತ್ವದ ಅವಧಿಯುದ್ದಕ್ಕೂ ನೀವು ನೀಡಿದ ತಂದೆಯಂತಹ ಮಾರ್ಗದರ್ಶನ, ಅಪಾರ ಪ್ರೋತ್ಸಾಹ, ಆತ್ಮೀಯ ಕಾಳಜಿ ಮತ್ತು ನನ್ನ ಮೇಲಿಟ್ಟ ಅಚಲ ವಿಶ್ವಾಸವು ನನಗೆ ಸದಾ ಶಕ್ತಿ ಮತ್ತು ಸ್ಫೂರ್ತಿಯ ಮೂಲವಾಗಿತ್ತು. ಸಂದೇಶದ ಬೆಳವಣಿಗೆ ಹಾಗೂ ಸಾಮಾಜಿಕ ಸಂವಹನ ಕ್ಷೇತ್ರದ ಅಭಿವೃದ್ಧಿಯ ಕುರಿತು ನಿಮ್ಮ ದೂರದೃಷ್ಟಿ, ವಿಶಾಲ ಚಿಂತನೆ ಮತ್ತು ಸೃಜನಾತ್ಮಕ ಕನಸುಗಳು ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ದಿಕ್ಕು ತೋರಿಸುವ ದೀಪಸ್ತಂಭದಂತಿದ್ದವು. ಅನೇಕ ಸಂದರ್ಭಗಳಲ್ಲಿ ನಿಮ್ಮ ಸಲಹೆಗಳು ಮತ್ತು ಮಾರ್ಗದರ್ಶನವು ಸವಾಲುಗಳನ್ನು ಅವಕಾಶಗಳನ್ನಾಗಿ ಪರಿವರ್ತಿಸಲು ನೆರವಾಯಿತು. ವೈಯಕ್ತಿಕವಾಗಿ ನನ್ನ ಬೆಳವಣಿಗೆಯಲ್ಲಿಯೂ ಹಾಗೂ ಸಂಸ್ಥೆಯ ಪ್ರಗತಿಯಲ್ಲಿಯೂ ನಿಮ್ಮ ಬೆಂಬಲ ಅಮೂಲ್ಯ ಪಾತ್ರ ವಹಿಸಿದೆ. ನಿಮ್ಮ ನಾಯಕತ್ವ, ಪ್ರೋತ್ಸಾಹ ಮತ್ತು ಆಶೀರ್ವಾದಗಳಿಗೆ ನಾನು ಸದಾ ಋಣಿಯಾಗಿದ್ದೇನೆ. ಪೂಜ್ಯ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನಾ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಸಲಹೆ, ಬೆಂಬಲ ಮತ್ತು ಪ್ರೋತ್ಸಾಹವು ನಮ್ಮ ಕಾರ್ಯಚಟುವಟಿಕೆಗಳಿಗೆ ಹೊಸ ಚೈತನ್ಯ ನೀಡಿದೆ. ನಿಮ್ಮ ಪ್ರಾರ್ಥನೆಗಳು ಮತ್ತು ಮಾರ್ಗದರ್ಶನಕ್ಕೆ ನಾನು ಋಣಿಯಾಗಿದ್ದೇನೆ. ಸಂದೇಶದ ವಿಶ್ವಸ್ತರಾದ ಪೂಜ್ಯ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ಅವರಿಗೆ ನನ್ನ ಕೃತಜ್ಞತೆಗಳು. ಸಂದೇಶ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಬಗ್ಗೆ ನೀವು ತೋರಿದ ಕಾಳಜಿ, ಮಾರ್ಗದರ್ಶನ ಮತ್ತು ಬೆಂಬಲವು ನಮಗೆ ಅಮೂಲ್ಯವಾಗಿದೆ. ನಿಮಗೆ ಸದಾ ನಾನು ಋಣಿಯಾಗಿದ್ದೇನೆ. ಇದೀಗ ನಾನು ವಿಶೇಷವಾಗಿ ಶ್ರೀ ರಾಯ್ ಕ್ಯಾಸ್ಟ್ಲಿನೋ ಅವರನ್ನು ಸ್ಮರಿಸಲು ಬಯಸುತ್ತೇನೆ. ಕಳೆದ ಹಲವು ವರ್ಷಗಳಿಂದ ನೀವು ಕೇವಲ ವಿಶ್ವಸ್ತರು ಮಾತ್ರವಾಗಿರದೆ ನನ್ನ ಸಹಯಾತ್ರಿಕ, ಸಹಿ ಅಧಿಕಾರಿಯು, ಸಲಹೆಗಾರರು ಹಾಗೂ ಆತ್ಮೀಯ ಸ್ನೇಹಿತರು ಆಗಿದ್ದೀರಿ. ಅನೇಕ ನಿರ್ಧಾರಗಳು, ಸವಾಲುಗಳು ಮತ್ತು ಸಾಧನೆಗಳ ಸಂದರ್ಭದಲ್ಲಿ ನೀವು ನನ್ನೊಂದಿಗೆ ಭುಜಕ್ಕೆ ಭುಜ ಸೇರಿಸಿ ನಿಂತಿದ್ದೀರಿ. ಸಂದೇಶದ ಮೇಲಿನ ನಿಮ್ಮ ಪ್ರೀತಿ, ಬದ್ಧತೆ ಮತ್ತು ನಿಸ್ವಾರ್ಥ ಸೇವೆಗೆ ಹಾಗೂ ನನಗೆ ತೋರಿಸಿದಂಥ ಎಲ್ಲ ಕಾಳಜಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರ ಅನುಪಸ್ಥಿತಿಯಲ್ಲಿ ಅತಿ ವಂದನೀಯ ಸ್ವಾಮಿ ಐವನ್ ಪಿಂಟೋ ಅವರಿಗೂ ಸಹ ನನ್ನ ಕೃತಜ್ಞತೆಗಳು. ಸಂದೇಶದ ಧ್ಯೇಯ ಮತ್ತು ಗುರಿಗಳಿಗಾಗಿ ನೀವು ನೀಡಿದ ಬೆಂಬಲ ಮತ್ತು ಸಹಕಾರ ಸದಾ ಸ್ಮರಣೀಯ. ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸ್ಟ್ಯಾನಿ ಅಲ್ವಾರೆಸ್ ಅವರಿಗೆ ಸಂದೇಶದ ವಿವಿಧ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಕಾರ್ಯಕ್ರಮಗಳಿಗೆ ನೀಡಿದ ನಿರಂತರ ಸಹಕಾರ ಮತ್ತು ಪ್ರೋತ್ಸಾಹಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕೊಂಕಣಿ ಲೇಖಕ ಸಂಘದ ಅಧ್ಯಕ್ಷರಾದ ಅವರು ಅಲ್ಲಿ ಕೂತಿದ್ದಾರೆ, ಶ್ರೀ ರಿಚರ್ಡ್ ಮೋರಸ್ ಅವರಿಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನೀಡಿದ ಅಮೂಲ್ಯ ಸಹಯೋಗಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಮಾಜಿ ಅಧ್ಯಕ್ಷರಾದ ಶ್ರೀ ಸ್ಟ್ಯಾನಿ ಲೋಬೋ ಅವರಿಗೆ ಸದಾ ಸಂದೇಶದೊಂದಿಗೆ ನಿಂತು ಬೆಂಬಲ ನೀಡಿದ್ದಕ್ಕಾಗಿ ನನ್ನ ವಿಶೇಷ ಧನ್ಯವಾದಗಳು. ನಮ್ಮ ಕಚೇರಿಯ ಸಿಬ್ಬಂದಿಯಾದ ಶ್ರೀಮತಿ ರಿಯಾ ಅವರಿಗೆ ಅವರ ಸಮರ್ಪಣೆ, ಕಾರ್ಯನಿಷ್ಠೆ ಮತ್ತು ವಿಶ್ವಾಸಾರ್ಹ ಸಹಕಾರಕ್ಕಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಶ್ರೀ ಸೈಮನ್ ಪೀಟರ್ ಕೊಹೆಲ್ಲೋ 3.5 ವರ್ಷ ನಮ್ಮೊಟ್ಟಿಗಿದ್ದರು. ಅವರಿಗೂ ಸಹ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅನೇಕ ಧ್ವನಿ ಮುದ್ರಣಗಳು, ಸಂಗೀತ ಯೋಜನೆಗಳು ಮತ್ತು ಸೃಜನಾತ್ಮಕ ಕಾರ್ಯಕ್ರಮಗಳ ಯಶಸ್ಸಿನ ಹಿಂದೆ ಅವರ ಮೌನ ಪರಿಶ್ರಮ, ತಾಂತ್ರಿಕ ಪರಿಣತಿ ಮತ್ತು ಸಂಸ್ಥೆಯ ಮೇಲಿನ ಬದ್ಧತೆ ಅಡಗಿದೆ. ಅವರ ಸೇವೆಯನ್ನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ. ಶ್ರೀ ಸ್ಟ್ಯಾನಿ ಬಂಟ್ವಾಳ್ ಅವರಿಗೆ ಸಂದೇಶದ ಅನೇಕ ಸ್ಮರಣೀಯ ಕ್ಷಣಗಳನ್ನು ತಮ್ಮ ಕ್ಯಾಮರಾದ ಮೂಲಕ ಶಾಶ್ವತಗೊಳಿಸಿದ ಸೇವೆಗಾಗಿ ಧನ್ಯವಾದಗಳು. ಕರ್ನಾಟಕದ ವಿವಿಧ ಧರ್ಮ ಪ್ರಾಂತ್ಯಗಳ ಸಾಮಾಜಿಕ ಸಂವಹನ ಕಾರ್ಯದರ್ಶಿಗಳಿಗೆ ನಮ್ಮ ಕಾರ್ಯಕ್ರಮಗಳು ಮತ್ತು ಉಪಕ್ರಮಗಳಲ್ಲಿ ನೀಡಿದ ಸಹಕಾರ ಮತ್ತು ಸಹಯೋಗಕ್ಕಾಗಿ ನನ್ನ ಕೃತಜ್ಞತೆಗಳು. ಸಂದೇಶದ ಆಡಳಿತ ಮಂಡಳಿ ಸದಸ್ಯರಿಗೆ ಅವರ ಮಾರ್ಗದರ್ಶನ, ವಿಶ್ವಾಸ ಮತ್ತು ಬೆಂಬಲಕ್ಕಾಗಿ ನಾನು ಸದಾ ಋಣಿಯಾಗಿದ್ದೇನೆ. ಸಂದೇಶದ ಎಲ್ಲ ಸಿಬ್ಬಂದಿಗಳಿಗೆ ತಮ್ಮ ಪರಿಶ್ರಮ, ಬದ್ಧತೆ ಮತ್ತು ತಂಡದ ಮನೋಭಾವ ಮೂಲಕ ಸಂಸ್ಥೆಯ ಬೆಳವಣಿಗೆ ನೀಡಿದ ಕೊಡುಗೆಗಾಗಿ ಧನ್ಯವಾದಗಳು. ಸಂದೇಶದ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆ, ಉತ್ಸಾಹ ಮತ್ತು ಭಾಗವಹಿಸುವಿಕೆಯ ಮೂಲಕ
ನಮ್ಮ ಕಾರ್ಯಕ್ಕೆ ಅರ್ಥ ಮತ್ತು ಉದ್ದೇಶ ನೀಡಿದ್ದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ನಮ್ಮ ಎಲ್ಲ ಸಹಯೋಗಿಗಳು, ದಾನಿಗಳು ಮತ್ತು ಹಿತೈಷಿಗಳಿಗೆ ಸಂದೇಶದ ಧ್ಯೇಯವನ್ನು ಮುಂದುವರಿಸಲು ನೀಡಿದ ಬೆಂಬಲಕ್ಕಾಗಿ ಹೃತ್ಪೂರ್ವಕ ವಂದನೆಗಳು. ಪ್ರತ್ಯೇಕವಾಗಿ ಶ್ರೀ ಮೈಕಲ್ ಡಿಸೋಜ ಅವರಿದ್ದಾರೆ, ಅವರ ತಂಗಿ ಸಿಲ್ವಿಯಾ ಅವರು ಇದ್ದಾರೆ. ಹಲವಾರು ಬಾರಿ ನಾವು ಇಲ್ಲಿ ಮೀಟಿಂಗನ್ನು ಮಾಡಿದ್ದೇವೆ ಹಾಗೂ ಸಂದೇಶವನ್ನು ಯಾವ ರೀತಿ ಇನ್ನಷ್ಟು ಮುಂದೆ ತರಲು ಬೇಕಾದಂಥ ಯೋಜನೆಗಳನ್ನು ಸುಮಾರು ಮೀಟಿಂಗನ್ನು ಮಾಡಿದ್ದೇವೆ. ಎಲ್ಲದಕ್ಕೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮದರ್ ತೆರೆಸಾ ವಿಚಾರ ವೇದಿಕೆಯ ಸದಸ್ಯರಿಗೆ, ಸಾಮರಸ್ಯ ಮಂಗಳೂರು ಸಂಘಟನೆಗೆ, ಫಾದರ್ ವಾಲ್ಟರ್ ಅಲ್ಬುಕರ್ಕು ಕಾಯರ್ಗೆ, ಕ್ಯಾಥಲಿಕ್ ಸಭಾ ಮಂಗಳೂರು ಅವರ ಅಧ್ಯಕ್ಷರಾದ ಸಂತೋಷ್, ಸೆಕ್ರೆಟರಿ ವಿಲ್ಮಾ ಮತ್ತು ಅವರ ತಂಡ ಸ್ಟೀಫನ್ ಮತ್ತು ಎಲ್ಲರಿಗೂ ಮತ್ತು ಮೌಲ್ಯಾಧಾರಿತ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಚಿಂತನೆಗಳ ಪ್ರಸಾರದಲ್ಲಿ ನೀಡಿದ ಸಹಕಾರಕ್ಕಾಗಿ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾದೇಶಿಕ ಸಾಮಾಜಿಕ ಸಂವಹನ ಆಯೋಗದ ಜಂಟಿ ಕಾರ್ಯದರ್ಶಿಗಳಾದ ಫಾದರ್ ಸುನಿಲ್ ಆನ್ಸಲೇಮ್ ಅವರಿಗೆ ನನ್ನ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎಲ್ಲ ಧರ್ಮ ಪ್ರಾಂತ್ಯಗಳಿಂದ ಮಾಹಿತಿಗಳನ್ನು ಅತ್ಯಂತ ಶ್ರದ್ಧೆ, ನಿಖರತೆ ಮತ್ತು ಪರಿಶ್ರಮದಿಂದ ಸಂಗ್ರಹಿಸಿ ನನ್ನ ಸೇವಾ ಅವಧಿಯುದ್ದಕ್ಕೂ ಅಮೂಲ್ಯ ಸಹಕಾರ ನೀಡುತ್ತಾ ಆಯೋಗದ ಕಾರ್ಯಗಳನ್ನು ಯಶಸ್ವಿಯಾಗಿ ಮುನ್ನಡೆಸಲು ಮಹತ್ತರ ಕೊಡುಗೆ ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಿರಂತರ ಪ್ರೋತ್ಸಾಹ, ಸಹಕಾರ, ಸ್ನೇಹಪರ ಬೆಂಬಲವನ್ನು ನೀಡುತ್ತಾ ಬಂದಂಥ ಶ್ರೀಮತಿ ಫ್ಲೋರಾ ಕ್ಯಾಸ್ಲಿನೋ ಹಾಗೂ ಸೆಂಟ್ ಅಲೋಷಿಯಸ್ ಡೀಮ್ ಟು ಬಿ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಯ ಮೂಲಕ ತೋರಿಸಿರುವ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ನಾನು ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಾಧ್ಯಮ ಮಿತ್ರರಿಗೆ ಸಂದೇಶದ ಚಟುವಟಿಕೆಗಳನ್ನು ಜನರಿಗೆ ತಲುಪಿಸಲು ನೀಡಿದ ಬೆಂಬಲ ಮತ್ತು ಸಹಕಾರಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಹೆಸರಿಸದಿರುವ ಅನೇಕ ಸ್ನೇಹಿತರು, ಸಹಯೋಗಿಗಳು ಮತ್ತು ಹಿತೈಷಿಗಳಿಗೆ ಈ ಪಯಣದಲ್ಲಿ ನನ್ನೊಂದಿಗೆ ನಡೆದಿದ್ದಕ್ಕಾಗಿ ನನ್ನ ಪ್ರಾಮಾಣಿಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ ಕಾರ್ಯಕ್ರಮ ಸಮಿತಿಯ ಸದಸ್ಯರು ಶ್ರೀ ರಾಯ್ ಕ್ಯಾಸ್ಟ್ಲಿನೋ, ಶ್ರೀ ಸ್ಟ್ಯಾನಿ ಲೋಬೋ, ಶ್ರೀ ಸ್ಟ್ಯಾನಿ ಅಲ್ವಾರಿಸ್, ಫ್ಲೇವಿ ಕ್ರಾಸ್ತಾ ಮತ್ತು ಹಲವಾರು ಜನರು ಮತ್ತು ತೆರೆಮರೆಯಲ್ಲಿ ಸೇವೆ ಸಲ್ಲಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ನಿಮ್ಮ ಪರಿಶ್ರಮ ಮತ್ತು ಸಮರ್ಪಣೆ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣವಾಗಿದೆ. ನಮ್ಮ ಸೇವಾ ಸಿಬ್ಬಂದಿಗಳಾದ ಯೇಸು ಪ್ರವೀಣ ಮತ್ತು ಜೀವನಮ್ಮ ಅವರಿಗೆ ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಳೆದ 4 ವರ್ಷದಿಂದ ನನ್ನನ್ನು ನಿಮ್ಮ ಶ್ರದ್ಧೆ, ಸಹಕಾರ ಮತ್ತು ಕಾರ್ಯನಿಷ್ಠೆಯಿಂದ ನನ್ನ ಸೇವಾ ಅವಧಿಯನ್ನು ಸುಗಮಗೊಳಿಸಿರುವುದಕ್ಕೆ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಎಲ್ಲ ದಾನಿಗಳು, ಕಲಾವಿದರು, ಮಾಧ್ಯಮ ಮಿತ್ರರು, ಸ್ವಯಂ ಸೇವಕರು, ಹಿತೈಷಿಗಳು ಮತ್ತು ಸಂದೇಶದ ಸ್ನೇಹಿತರಿಗೆ ನನ್ನ ಕೃತಜ್ಞತೆಗಳು. ನಿಮ್ಮ ಸಹಕಾರವಿಲ್ಲದೆ ಈ ಪಯಣ ಸಾಧ್ಯವಾಗುತ್ತಿರಲಿಲ್ಲ. ಪ್ರತ್ಯೇಕವಾಗಿ ನಮ್ಮ ಲೂಟ್ಸ್ ವಾಡೋ ಮತ್ತು ಫಾದರ್ ಮುಲ್ಲರ್ಸ್ ಕ್ವಾರ್ಟರ್ಸಿನ ಸ್ನೇಹಿತರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಪಾಲ್ಗೊಳ್ಳುತ್ತಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು. ಇಂದು ನಾನು ಸಂದೇಶದ ನಿರ್ದೇಶಕರ ಜವಾಬ್ದಾರಿಯನ್ನು ಅತಿ ವಂದನೀಯ ಸ್ವಾಮಿ ರೋಷನ್ ರೊಸಾರಿ ಅವರಿಗೆ ಹಸ್ತಾಂತರಿಸಿದ್ದೇನೆ. ಅವರಿಗೆ ನನ್ನ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ಪ್ರಾರ್ಥನೆಗಳು. ಅವರ ನಾಯಕತ್ವದಲ್ಲಿ ಸಂದೇಶ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಸಂಸ್ಕೃತಿ, ಶಿಕ್ಷಣ, ಸಂವಹನ ಮತ್ತು ಸೌಹಾರ್ದ ಸೇವೆಯ ಪ್ರಮುಖ ಕೇಂದ್ರವಾಗಿ ಬೆಳೆಯಲಿ ಎಂದು ಹಾರೈಸುತ್ತೇನೆ. ಕೊನೆಯದಾಗಿ ಇಂದು ಇಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣಗೊಳಿಸಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಉಪಸ್ಥಿತಿ, ಪ್ರೀತಿ, ಪ್ರಾರ್ಥನೆ ಮತ್ತು ಬೆಂಬಲ ನಮ್ಮ ಜೀವನದ ಅಮೂಲ್ಯ ಸಂಪತ್ತಾಗಿದೆ. ದೇವರು ಸಂದೇಶ ಸಂಸ್ಥೆಯನ್ನು, ಅದರ ಕಾರ್ಯಗಳನ್ನು ಮತ್ತು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.